ಎಲ್ಲರೂ ಜೊತೆ ಯಾರು ಒಬ್ಬರು ಕೆಟ್ಟದ್ದು ಮಾತಾಡದೇ ಇರುವಂಥ ಒಂದು ವಾತಾವರಣನ ಸೃಷ್ಟಿ ಮಾಡಿಕೊಂಡೆ. ಸ್ಲೋ ಆಗಿ ಓಡಿಸಿದ್ರೆ ಬರೋಲ್ಲ, ಫಾಸ್ಟಾಗಿ ಓಡಿಸಿದ್ರೆ ಒಂದು ಆ್ಯಕ್ಷನ್ ಸಿಗುತ್ತೆ. ನನ್ನ ತಂದೆ HMTಯಲ್ಲಿ ಕೆಲಸ ಮಾಡ್ತಿದ್ರು. ಆ ಸಣ್ಣ ಪುಟ್ಟ ಸ್ಯಾಲ್ರಿ ಏನು ಸಿಗ್ತಾಯಿತ್ತು ಅದರಲ್ಲಿ ಉಳಿಸಿದ್ರಲ್ಲಿ ಒಂದು ಸಿನಿಮಾ ಆದರೂ ನೋಡೋವ್ರದ್ದೊಂದು ವಾಡಿಕೆ. ಆಗ ಮಾಡಿದೆ ಅಂತ ಹೇಳಿ ಸತ್ರ ಬೆಟರ್ ಇರುತ್ತೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಬೆಟರು. ಇಲ್ಲಿ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ ಅಂತ ಹೇಳಿ ನನಗೆ ರಾಂಚಿ, ಬಾಲ್ ಪೆನ್ನು, ಪ್ರಾಯಶಃ ಈ ಎರಡು ಸಿನಿಮಾದ ಒಳವಿವರಗಳನ್ನು ನೋಡ್ತಾ ಕೇಳ್ತಾ ಇದ್ದಂಥವರಿಗೆ ಹೂ ಆರ್ ಯು, ನೀವು ಯಾರು ಇನ್ ಸಿನಿಮಾದ ಒಳಗಡೆ ಅಂತ ಅವರಿಗೆ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ತಾಂತ್ರಿಕವಾಗಿ ಮತ್ತು ಸಿನಿಮಾದ ಕಥೆ, ಕಥಾನಕ, ಅದರ ನರೇಷನ್ನು, ನರೇಟಿವ್ ಇವೆಲ್ಲವನ್ನು ಹೇಗೆ ಅದನ್ನು ಇದ್ದ ವ್ಯವಸ್ಥೆಯಲ್ಲೇ ಹೊಸತಾಗಿ ಕಟ್ಟೋದು ಹೇಗೆ, ಅಥವಾ ಟೆಕ್ನಾಲಜಿಯನ್ನು ಹೇಗೆ ನಾವು ಬಳಸ್ಕೋಬೋದು, ಅಥವಾ ಕಾಲಕ್ಕೆ ತಕ್ಕಂಥ ಕೋಲ ಅಂತ ನಮ್ಮಲ್ಲೊಂದು ಶಬ್ದ ಇದೆ, ವಾಡಿಕೆ, ಅದನ್ನು ಸೀರಿಯಸ್ ಆಗಿ ಬಳಸಿದ್ರೆ ಹೇಗಾಗತ್ತೆ ಅನ್ನುವಂಥದ್ದನ್ನು ನೀವು ನಿಮ್ಮ ಸಿನಿಮಾಗಳಲ್ಲಿ ಮಾಡ್ಕೊಬಂದಿದ್ರಿ. ಮಾಡೋದು 5 ಸಿನಿಮಾ ಆದರೂ ಕೂಡ ಪಂಚಮಂ ಕಾರ್ಯಸಿದ್ಧಿ ಅಂತಾರಲ್ಲ. ಸೊ ಹಾಗಾಗಿ ಮುಂದಿನ ನಿಮ್ಮ ಕೆಲಸಗಳನ್ನು ನಾವು ಈ ದಿಕ್ಕಿನಲ್ಲಿ ತುಂಬ ನಿರೀಕ್ಷೆ ಮಾಡ್ಬೋದು. ಸೊ ಈಗ ನಾವು ಈ ಶಶಿಕಾಂತ್ ಅನ್ನುವ ಹುಡುಗ ಸಿನಿಮಾಕ್ಕೆ ಹೇಗೆ ಬಂದ? ಯಾಕೆಂದರೆ ನೀವು ನನ್ನ ಹತ್ರ ಆಫ್ ದ ರೆಕಾರ್ಡಲ್ಲಿ ಹೇಳಿದ ಪ್ರಕಾರ ನೀವು ಬಹಳ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿದವರು, ಬಹಳ ದೊಡ್ಡ ದೊಡ್ಡ ಚಾಲೆಂಜನ್ನು ಬಾಂಬೆ ಅಂತಲ್ಲಿ ಸ್ವೀಕರಿಸಿದವರು, ದೊಡ್ಡ ದೊಡ್ಡ ಕಂಪನಿಯ ಒಂದು ಹೆಡ್ಗಳನ್ನೇ ವಿಸ್ಮಯಗೊಳಿಸಿದವರು ನಿಮ್ಮ ಕಾರ್ಯತಂತ್ರಗಳ ಮೂಲಕ. ಒಳ್ಳೆಯ ಸಂಬಳ, ಭಾಳ ಲ್ಯಾವಿಶ್ ಆದ ಬದುಕು ಎಲ್ಲ ಇತ್ತು. ಆದರೆ ಸಿನಿಮಾಕ್ಕೆ ಬಂದ್ರಿ. ಪ್ರಾಯಶಃ ಅದು ಸಿನಿಮಾ ಮಧ್ಯಂತರದ ಕನಸಲ್ಲ ಅಂತ ಅಂದ್ಕೊಳ್ತೇನೆ. ಇಲ್ಲ, ಇದು ನಾಭಿಯ ಕನಸು. ಹೌದು. ಮತ್ತು ಅದು ಮಾಗಿಯ ಕನಸು. ಹೌದು. ಮತ್ತು ಬಾಲ್ಯದ ಕನಸು ಆಗಿರಬೇಕೇನೋ. ನೀವು ಹೇಳಿ, ಈ ಸಿನಿಮಾಕ್ಕೂ ನಿಮ್ಮ ಜೀವನಕ್ಕೂ, ನಿಮ್ಮ ಹುಟ್ಟು ಬೆಳವಣಿಗೆ ಬಾಲ್ಯಕ್ಕೂ ಏನು ಇಂಟರ್ಲಿಂಕ್ ಇದೆ? ತುಂಬ ವಿವರವಾಗಿ ಹೇಳಿದೆ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ನನ್ನ ತಾಯಿಯ ಮೇಲೆ ತೊಡೆ ಮೇಲೆ ಕೂತಂಥ ಹುಡುಗ ನಾನು. ಮೊದಲನೇ ಸಿನಿಮಾ ನೋಡಿ ರೇಣು ರನ ಉಳಿಸಿದ್ರಲ್ಲಿ ಒಂದು ಸಿನಿಮಾ ಆದರೂ ನೋಡೋವ್ರದ್ದೊಂದು ವಾಡಿಕೆ. ಆಗ ಯಾವ ಸಂಪತ್ತಿನಿಂದ ಸೊಕ್ಕಿ ಅನ್ಯಾಯ ಅಕ್ರಮಗಳನ್ನ ಮಾಡ್ತಾ ಮನುಷ್ಯನ ಪಶುಗಳು ಹಾಕಿ ಕಾಣ್ತಾ ಇದ್ದೀಯೋ, ಆ ನಿನ್ನ ಸಂಪತ್ತಿಗೆ ನನ್ನ ಸವಾಲ್. ಬಡತನ ಇತ್ತು ಮನೇಲಿ. ಒಂಥರ ಜಸ್ಟ್ ಔಟ್ ಆಫ್, ನಮ್ಗೆ ಗೊತ್ತಲ್ವ ನಾವೆಲ್ಲ ಯಾವ ರೀತಿ ಬಂದಿದ್ದೀವಿ. ಮಂಗಳೂರಿಂದ ಜೇಬಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಇಲ್ಲಿಂದ ಕೆಲಸ ಸಿಕ್ಕಿದೆ ಅಂತ ಬಂದವರು. ಸೊ ಭಾಳ ಕಷ್ಟದಿಂದ ಜೀವನ ಮಾಡ್ತಾಯಿದ್ದು ಒಂದು ತಂದೆ ತಾಯಿಗೆ ಒಂದು ಮಗ ಹುಟ್ಟುತ್ತಾನೆ. ಆ ಮಗ ಈ ಥರ ಒಬ್ಬನೇ ಮಗ ಇಲ್ಲ, ನನ್ನ ಹಿಂದೆ 3 ಜನ ಇದ್ದಾರೆ ಅದಾದಮೇಲೆ. ಬಟ್ ಇನಿಷಿಯಲಿ ನನಗೆ ಜಸ್ಟ್ 1 year old ನಾನು ಅವತ್ತು ನನ್ನ ತಾಯಿ ಸಂಪತ್ತಿಗೆ ಸವಾಲು ಕರ್ಕೊಂಡು ಹೋದಾಗ. ಬಟ್ ನನಗೆ ಶಾಕಿಂಗ್ ಆಗಿದ್ದು ಏನಂತಂದರೆ, ಅಲ್ಲಿ ಸಡನ್ ಕತ್ಲಾಗುತ್ತೆ, ಏನೋ ಬರುತ್ತೆ ಅಲ್ಲಿ ಲೈಟಲ್ಲಿ, ಏನೋ ಮೂಮೆಂಟ್ ಆಗ್ತಿದೆ, ಸೌಂಡು, ಅದು ಇದು, ಡೈಲಾಗು, ಫೈಟು, ಇದು ಕಿರ್ಚಾಟ, ಇದೆಲ್ಲ ಇದು ಎಲ್ಲಿಂದ ಬರ್ತಾಯಿದೆ ಅಂತ ನಮ್ಮಮ್ಮ ಆಶ್ಚರ್ಯಪಟ್ಟು ಹೇಳ್ತಾರೆ ಇವತ್ತು. ಆ ಸಿನಿಮಾದ ಲೈಟ್ ಎಲ್ಲಿಂದ ಬರ್ತಾಯಿದೆ ಅಂದ್ಬಿಟ್ಟು ತಿರುಗಿ ನೋಡ್ತಾ ಇದೆಯಾ ನೀನು ಅಂತ ಹೇಳಿ. ಸೊ ದ್ಯಾಟ್, ಆ ಒಂದು ಥಾಟ್ ಒಳಗಡೆ, ಆ ಬೀಜ ಅದು ಒಳಗಡೆ ಬಿತ್ತು ನನ್ನೊಳಗೆ. ನನ್ನ ತಂದೆ ಜರ್ಮನಿಗೆ ಹೋಗಿದ್ದರು, HMTಯಲ್ಲಿ ಕೆಲಸ ಮಾಡ್ತಿದ್ರು. ಆಗ ಟ್ರೈನಿಂಗ್ ಅಂತ ಭಾಳಷ್ಟು ಜನರನ್ನ ಜರ್ಮನಿ ಕಳಿಸ್ತಿದ್ರು. ಅವ್ರು ವಾಪಸ್ ಬರಬೇಕಾದ್ರೆ ಒಂದು ಕ್ಯಾಮ್ರಾ ತರ್ತಾರೆ. ಪಾಪ ತಂದರು ಕ್ಯಾಮ್ರಾ, ಆದರೆ ಇಂಡಿಯಾದಲ್ಲಿ ಆಗ ರೀಲ್ ಎಲ್ಲ ಇದೆ, ಇಟ್ಸ್ ಎನ್ ಎಕ್ಸ್ಪೆನ್ಸಿವ್ ಅಫೇರ್. ಆಗ ಅದು ಕ್ಯಾಮ್ರಾ ಯಾವತ್ತಿಗೂ ಖಾಲಿ ಇರ್ತಾಯಿತ್ತು. ಅವ್ರು ತಂದರೆ ಒಂದು 3 ತಿಂಗಳಿಗೊಂದ್ಸಲಿ 2 ತಿಂಗಳಿಗೊಂದ್ಸಲಿ ಒಂದು ರೀಲ್ ತರೋದು. ಆ ಫೋಟೋಗ್ರಾಫಿ ಮಾಡಬೇಕಾದ್ರೆ, ಒಂದು ಫೋಟೋ ತೆಗಿಬೇಕಾದ್ರೆ 10 ಸಲ ಯೋಚನೆ ಮಾಡ್ತಾ ಇದ್ದ ಕಾಲ ಅದು. ಯಾಕಂದರೆ ಕರೆಕ್ಟಾಗಿ ಬರಬೇಕು ಅಂತ. ಇವತ್ತು ನಾವು ರೀಲ್ ಹಾಳಾಗುತ್ತೆ. ಸೊ ಇಂಥ ಕ್ಯಾಮ್ರಾ ಯಾವುದು ಖಾಲಿ ಇತ್ತು ಅದನ್ನು ಇಟ್ಕೊಂಡು ಶಾರ್ಟ್ ಯಾವ ಥರ ಬರುತ್ತೆ, ಒಂದು ಸ್ಕೂಟ್ರ್ ಹೋದರೆ ಸಾಕು ಅದನ್ನ ಫಾಲೋ ಮಾಡೋದು, ಅದೇ ಕಾಣಿಸುತ್ತೆ. ಅವ್ರ ಹತ್ರ ಹೋದಾಗ ಅವ್ರು ಯಾರ ಹತ್ರ ಆದರೂ ಮಾತಾಡ್ತಾಯಿದ್ರೆ ಹತ್ರ ಹೋಗಿ ಇದ್ರಲ್ಲಿ ನೋಡೋದು. ಈ ಸಿನಿಮಾ ಆ ಫ್ರೇಮಲ್ಲಿ ಕಾಣಿಸ್ತಿದ್ದು ತಲೆಯಲ್ಲಿ ಲೋಡ್ ಆಗ್ತಾನೇ ಇತ್ತು. ಇದನ್ನು ನಾನು ಯಾವ ರೀತಿ ತೋರಿಸೋದು ಅಂತ. ನಾಟಿ ಬಾಯ್ ಅಂತ ಒಂದು ಶೂ ಬರ್ತಾಯಿತ್ತು ಅವಾಗ ನಮ್ಮ ಬಾಟಾದು. ಆ ಬಾಕ್ಸನ್ನು ತೊಗೊಂಡು ಬೈನಾಕ್ಯುಲರ್ ಬರುತ್ತಲ್ಲ ಅದನ್ನ ಹೊಡೆದಾಕಿ, ಆ ಬೈನಾಕ್ಯುಲರ್ದು ಇದನ್ನು ಫ್ರಂಟಿಗೆ ಸಿಕ್ಕಿಸಿ, ಈ ಬಾಕ್ಸ್ ಮೇಲೆ ಒಂದು ಸ್ಲಾಟ್ ಹಾಕಿ ಹಿಂದೆಗಡೆ ಆಗ ಮ್ಯಾಕ್ಸಿಮಮ್ 100 ವಾಟ್ ಬಲ್ಬ್ ಅಂತ ಬರ್ತಾಯಿತ್ತು. ಅದು HMTನವರೇ ಮಾಡ್ತಿದ್ದರು. ಆ ಹೋಲ್ಡರ್ ಇದಕ್ಕೆ ಫಿಕ್ಸ್ ಮಾಡಿ
ಪ್ಲಗ್ ಹಾಕಿ ಲೈಟ್ ಬಂದ ಮೇಲೆ HMT ಥಿಯೇಟ್ರಲ್ಲಿ ಈ ಫಿಲ್ಮ್ ಕಟ್ಟಾಗಿರೋದೆಲ್ಲ ಒಂದು ಡಬ್ಬಕ್ಕೆ ಬಿಸಾಕ್ತಾ ಇದ್ದ ಅವನ ಹತ್ರ ಅಂಕಲ್ ಅಂತ ಫ್ರೆಂಡ್ ಮಾಡಿಕೊಂಡು ಅವನ ಹತ್ರ ಅಷ್ಟೊಂದು ರೀಲ್ ತಂದು ಇದನ್ನು ಹಾಕೋದು, ರೂಮ್ ಇಡೀ ಕತ್ಲೆ ಮಾಡೋದು, ಆ ಬ್ಲ್ಯಾಂಕೆಟ್ಗಳನ್ನೆಲ್ಲ ಕಿಟಕಿಗೆ ಹಾಕಿ ಆ ರೀಲನ್ನು ಈ ಥರ ಓಡಿಸೋದು. ಒಂದು ಟೈಮಲ್ಲಿ ಗೊತ್ತಾಯಿತು ನನಗೆ, ಸ್ಲೋ ಆಗಿ ಓಡಿಸಿದ್ರೆ ಬರೋಲ್ಲ, ಫಾಸ್ಟಾಗಿ ಓಡಿಸಿದ್ರೆ ಒಂದು ಆ್ಯಕ್ಷನ್ ಸಿಗುತ್ತೆ ಅನ್ನೋ. ಇದು ಮೂವಿಂಗ್ ಪಿಕ್ಚರ್ ಅನ್ನೋದು, ಈ ಮೂವಿ ಅನ್ನೋದು ಆಗ ನನಗೆ ಕ್ಲಾರಿಟಿ. ಇದು ಹೇಗೆ ನಡೆಯುತ್ತೆ ಅನ್ನೋ ಒಂದು ಕಾಳಜಿ ಒಳಗಡೆ ಹುಟ್ಕೊಂಡಾಗ ಅದ್ರ ಕಡೆಯೇ ಎಲ್ಲಿ ನನಗೆ ಅವಕಾಶ ಸಿಗುತ್ತೋ, ಯಾವುದೇ ಬುಕ್ ಸ್ಟೋರ್ಗೆ ಹೋಗಲಿ, ಎಲ್ಲಾದರೂ ಒಂದು ರೋಡ್ ಸೈಡಲ್ಲಿ ಬುಕ್ಸ್ ಮಾರ್ತಾಯಿದ್ರು ಅದರಲ್ಲಿ ಸಿನಿಮಾಟೋಗ್ರಫಿ, ಆ್ಯಕ್ಟರ್, ಅದು ಇದಂತ ಏನಾದರೂ ಒಂದು ಹೆಡ್ಡಿಂಗ್ ಇದ್ದರೆ ಫಸ್ಟ್ ಆ ಬುಕ್ಕನ್ನು ತೊಗೊಂಡ್ಬಿಡ್ತಾಯಿದ್ದೆ ನಾನು. 70% ಆಫ್ ವಾಟ್ ಎವರ್ ಐ ಅರ್ನ್ಡ್, ಅಂದರೆ ಏನು ನಾನು ನನ್ನ ಪ್ರೊಫೆಷ್ನಲ್ ಲೈಫಲ್ಲಿ ಮಾಡಿದ್ನೋ ಅದು ಎಲ್ಲವೂ ಆಗ CD-ಗಳು ಸಿಗ್ತಿದ್ವು, ಆಗ ಮೇಕಿಂಗ್ ವೀಡಿಯೋಗಳು ಸಿಗ್ತಾಯಿದ್ವು, ಮತ್ತು ಬುಕ್ಸ್ಗಳು ಸಿಗ್ತಾಯಿದ್ವು, ಇದ್ದಿದ್ದು ಎಲ್ಲವೂ ತೊಗೊಂಡಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸು ಕೂಡ ಇದ್ದೀನಿ. ಒಳಗೆ ಸ್ಟಾಕ್ ಆಗಿ ಬಿದ್ದಿರೋದು, DVD-ಗಳು ಬಿದ್ದಿರೋದು, ಎಲ್ಲದಕ್ಕೂ ಇದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ಬಂದಂಥ ವಿಷಯ. ಸೊ ಆದರೆ ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ ಒಬ್ಬ ಮನುಷ್ಯನಿಗೆ, ನಿಜವಾದ ಸ್ಫೂರ್ತಿ ತುಂಬಿಸಿದಂಥ ಒಂದು ವಿಷಯ. ನಮ್ಮ ತಂದೆ ಅವರು ರಿಸೈನ್ ಮಾಡಿ ಪೀಣ್ಯದಲ್ಲಿ ಒಂದು ಫ್ಯಾಕ್ಟ್ರಿ ಮಾಡಿದರು. ಆಗ ನಾನು ಅವ್ರಿಗೆ ಊಟ ಕೊಡೋಕ್ಕೆ ಅಂತ ಹೋಗ್ತಿದ್ದೆ. ಇದು ರಜದ ಟೈಮ್ ನನಗೆ, 10th ಸ್ಟ್ಯಾಂಡರ್ಡ್ ಮುಗಿಸಿ 1985 ಅಂತ ಕಾಣುತ್ತೆ. ಆ ಟೈಮಲ್ಲಿ ಈ ಊಟ ಕೊಟ್ಟು ವಾಪಸ್ ಬರಬೇಕಾದ್ರೆ ಸೈಕಲಲ್ಲಿ ಒಂದು ಅಷ್ಟು ಜನ ಸೇರಿದ್ದಾರೆ ಆ ಲಗ್ಗೆರೆಯಲ್ಲಿ. ಏನಿದು ಲೈಟೆಲ್ಲ ಕಾಣಿಸ್ತತ್ತಲ್ಲೋ, ಶೂಟಿಂಗ್ ಅಂತ ಇದಾಯಿತು ಖಾಯಮತ್ತು ನನಗೆ. ಅಲ್ಲಿ ಹೋದಾಗ ಸೈಕಲ್ನ ಅಲ್ಲಿ ಒಂದು ಅಂಗಡಿಯಲ್ಲಿ ಕಟ್ತೀನಿ. ಆ ಅಂಕಲ್ ಸ್ವಲ್ಪ ಸೈಕಲ್ ಇಲ್ಲಿ ಇಟ್ಟು ಹೋಗ್ತೀನಿ, ಹೋಗಪ್ಪ ಅಂತಂದು ಅಲ್ಲಿ ಹೋಗಿ ನಿಂತ್ಕೊಂಡೆ. ಒಂದು 5 ನಿಮಿಷ ನಿಂತ್ಕೊಂಡಿದ್ದೆ ಅಷ್ಟೇ. ಅಷ್ಟರಲ್ಲೊಬ್ಬರು ಯಾರೋ ಬಂದರು, ಅಣ್ಣ ಕರಿತಾ ಇದ್ದಾರೆ ನೋಡಿ ನಿನ್ನ ಅಂತಂದರು. ಆ ಕಡೆನ ನೋಡಿದರೆ ಶಂಕರ್ನಾಗ್ ಅವರೊಂದು ಜಾಕೆಟು, ಒಂದು ಪ್ಯಾಂಟ್, ಒಂದೇ ಸೇಮ್ ಕಲರ್ ಇರೋದು, ಗ್ಲಾಸ್ ಹಾಕ್ಕೊಂಡು, ಹ್ಯಾಟ್ ಹಾಕ್ಕೊಂಡು. ಥಿಂಕ್ ಅಂಬರೀಷ್ ಅವರು ಯಾರೋ ಇದ್ದರು, ಇನ್ನೊಬ್ಬರು ಆ್ಯಕ್ಟ್ರು. ಇವರು ಅಲ್ಲಿಂದ ಹಿಂಗಿಂಗಂತ ಇದ್ದಾರೆ ನನಗೆ ನಿಜವಾಗ್ಲೂ ಭಯ ಆಯಿತು. ನಾನೇನೋ ಮಿಸ್ಟೇಕ್ ಮಾಡಿದ್ದೀನಿ, ಅಡ್ಡ ಬಂದು ನಿಂತುಬಿಟ್ನಾ, ಏನಕ್ಕೆ ಇವರು, ನನಗೆ ಅವ್ರು ಯಾವ ಸ್ವಭಾವದವ್ರು ಅಂತ ನನಗೆ ಗೊತ್ತೇ ಇಲ್ಲ. ಅವರ ವಾಯ್ಸ್ ಇವತ್ತು ನನ್ನ ಒಳಗಿದೆ, ಅವ್ರು ಹೇಳಿದ ರೀತಿ ಇದು. ಎಲ್ಲರೂ ಆ್ಯಕ್ಟರ್ಸು ಅವ್ರನ್ನ ನೋಡ್ತಿದ್ರೆ ನೀನು ಕ್ಯಾಮ್ರಾ ಲೈಟ್ ನೋಡ್ತಿದ್ಯಾ, ಸಿನಿಮಾ ಅಂದರೆ ಇಷ್ಟನಾ ಅಂತಂದರು. ಆ ಪ್ರಶ್ನೆ ನನ್ನ ಹತ್ರ ಯಾರಾದರೂ ಕೇಳ್ತಾರೇನೋ ಅಂತ ಒಂದು ಇದರಲ್ಲಿದ್ದೆ ನಾನು, ಆಸೆಯಲ್ಲಿದ್ದವನಿಗೆ ನಿಜವಾಗ್ಲೂ ಕೇಳಿದಾಗ, ಇದು ನಿಮ್ಮ ತಂದೆ ಕೇಳಿದರೆ ನಿಮ್ಮ ಹತ್ರ ಸಿನಿಮಾ ಮಾಡಬೇಕಂತ ಇಷ್ಟನೇ ನಿನಗೆ ಅಂತ. ಯಾಕಂದರೆ ಅಷ್ಟು ಆ್ಯಕ್ಟಿವಿಟಿ ಮಾಡ್ತಾಯಿದ್ದೆ ಮನೇಲಿ ನಾನು ಆ ಸಿನಿಮಾ ಬಗ್ಗೆ. ಆದರೆ ಹೊರಗಡೆಯಿಂದ ಒಂದೇ ಒಂದು ಇದರಲ್ಲಿ ರೆಕಗ್ನೈಸ್ ಮಾಡಿದಂಥ ವ್ಯಕ್ತಿ ಶಂಕರ್ನಾಗ್. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಹೌದು ಅಂಕಲ್, ನಾನು ಅದನ್ನೇ ಮಾಡಬೇಕಂತ ಇದ್ದೀನಿ. ನೀನು ಯಾವತ್ತು ಸಿನಿಮಾ ಮಾಡ್ತೀಯಲ್ಲ ಆವತ್ತು ನಾನು ನಿನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀನಿ, ಓಕೆ? ಬಟ್ ಒಂದು ವಿಷಯ ಇದೆ, ಏನು ಓದ್ತಿದೆಯಾ ಅಂತ. ಇಲ್ಲ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಈ ಥರ ಸಿನಿಮಾಟೋಗ್ರಫಿ ಕೋರ್ಸ್ ಮಾಡಬೇಕು ಅಂತ ಇದ್ದೀನಿ ಅಂತ. ಆದರೆ ಸಿನಿಮಾಟೋಗ್ರಫಿ ಕೋರ್ಸ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ನಾನು ಕಂಪ್ಯೂಟರ್ ಸೈನ್ಸ್ಗೆ ಹೋದೆ. ಐ ಟೆಲ್ ಯು ಒನ್ ಥಿಂಗ್, ಎ ಎಜುಕೇಟೆಡ್ ಫಿಲ್ಮ್ ಮೇಕರ್ ವಿಲ್ ಆಲ್ವೇಸ್ ಮೇಕ್ ಅ ಗುಡ್ ಫಿಲ್ಮ್ ಅಂತಂದ್ರೆ ಅದು ಇಲ್ಲಿ ಸಿಕ್ಕಾಕೊಳ್ತು. ಅದಕ್ಕೆ ನನ್ನ ಫ್ಯೂಚರ್ ಏನು ಓದೋದು ಉಳಿದಿತ್ತೋ ಅದನ್ನೆಲ್ಲವನ್ನು ಸರಿಯಾಗಿ ಒಳ್ಳೆ ಮಾರ್ಕ್ಸ್ ಬರೋ ಥರ ಮಾಡಿಕೊಂಡು ಅವ್ರು ಹೇಳಿದ ಮಾತಿಗೆ ನಾನು ಇದಾದೆ. ಬಟ್ ನಮ್ಮ ತಂದೆಗೆ ಹೇಳಿದರು, ನಾವು ಆಗುಂಬೆಯಲ್ಲಿ ಶೂಟ್ ಮಾಡ್ತಾಯಿದ್ವಿ, ಕರ್ಕೊಂಬನ್ನಿ ಅವನ್ನ ಅಲ್ಲಿ ಒಂದು 3 ದಿವಸ ಅವ್ನು ಶೂಟಿಂಗ್ ನೋಡಲಿ, ಅದು ಇದು ಅಂತೆಲ್ಲ ಹೇಳಿದರು. ಸೊ ಐ ವರ್ಕ್ಡ್ ಅಲ್ಲಿ. ಒಂದು ಐ ಥಿಂಕ್ ಜಾನ್ ದೇವರಾಜ್ ಅಂತ ಒಬ್ಬರು ಆರ್ಟ್ ಡೈರೆಕ್ಟರ್ ಇದ್ದರು. ಅದಕ್ಕೆ ಐ ಅಂಡರ್ಸ್ಟುಡ್ ವಾಟ್ ಆಲ್ ಹೀಸ್ ಡೂಯಿಂಗ್, ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ. ಅದು ಕೊನೆಗೆ ಒಂದು ಪ್ರಶ್ನೆ ಕೇಳ್ತಾರೆ ಅವರು, ಏನು ನೋಡಿದೆ ಅಂತಂದರೆ, ಅಂಕಲ್ ಅದು ಫ್ರೇಮ್ ಇದೆಯಲ್ಲ ಅದಕ್ಕೆ 4 ಲೈನ್ ಇದೆ, ಅದ್ರ ಒಳಗೆ ಏನೇನು ಮಾಡಬೇಕು ಅದಕ್ಕೆಲ್ಲ ನಾವು ಪ್ರಯತ್ನ ಪಡಬೇಕು, ಅದ್ರ ಹೊರಗಡೆ ಏನಿದೆಯೋ ಅದ್ರ ಬಗ್ಗೆ ವರಿ ಮಾಡಬಾರ್ದು. ಪಟ್ಟ ಹೊಡೆದು ಕರ್ಕೊಂಡೋಗಿ ತಂದರು ನಮ್ಮ ತಂದೆ. ಹೀ ಗಾಟ್ ದಿ ಆನ್ಸರ್ ಅಂತ ಕಾಣುತ್ತೆ ಅವತ್ತು. ಸೊ ಅದಾದಮೇಲೆ ನಾನು ಬಂದ ಮೇಲೆ ಇದು ತುಂಬ ಸ್ಟ್ರಾಂಗಾಗಿ ಒಳಗಡೆ ಉಳ್ಕೊಳ್ತು. ಬಾಂಬೆಗೆ ನಾನು ಕೆಲಸಕ್ಕೆ ಅಂತ ಹೋದವನು, ಅಲ್ಲಿ ಸ್ವಲ್ಪ ಏನೇ ಸಣ್ಣ ಪುಟ್ಟ ಕೋರ್ಸ್ ಇದ್ರೂ ಆ ಸಿನಿಮಾ ಬಗ್ಗೆ ಅದನ್ನು ಮಾಡೋದು, ಜೇಬಿಗೆ ತಿನ್ನೋಕ್ಕಿಲ್ಲದೆ ಇದ್ರೂ ಪರವಾಗಿಲ್ಲ ಇದನ್ನು ಮಾಡಬೇಕು ಅಂತ ಆಸೆಪಟ್ಟು ಅದ್ರ ಕಡೆ ಖರ್ಚು ಮಾಡೋದು. ಸೊ ನನ್ನ ವರ್ಟಿಕಲ್ಸ್ ಹೇಗಿತ್ತು ಅಂತಂದರೆ, ಫೋರ್ಡ್ ಇಂಡಿಯಾ ಲಿಮಿಟೆಡಲ್ಲಿ ನಾನು ಸೇಲ್ಸ್ ಮ್ಯಾನೇಜರ್ ಆಗಿದ್ದೆ.
ಅದಾದಮೇಲೆ ನಾನು ಇನ್ಶೂರೆನ್ಸ್ ಕಂಪ್ನಿಗೆ ಹೋದೆ ಮ್ಯಾಕ್ಸ್ನ್ಯೂಕ್ ಲೈಫಲ್ಲಿ. ಅಲ್ಲಿ ಮ್ಯಾಕ್ಸ್ನ್ಯೂಕ್ ಲೈಫಲ್ಲಿ ನನ್ನ ಸೇರಿಸ್ಬೇಕಾದ್ರೆ ಯು ಡೋಂಟ್ ಹ್ಯಾವ್ ಇನ್ ಇನಿಷಿಯಲ್ ಮಾರ್ಕೆಟ್, ವಾಟ್ ವಿಲ್ ಯು ಡೂ ಅಂತ ಹೇಳಿದರು. ಸರ್, ಇಫ್ ಐ ಡೋಂಟ್ ಡೂ ಇಟ್ ಯು ಕ್ಯಾನ್ ಆಲ್ವೇಸ್ ಕಿಕ್ ಮಿ ಔಟ್ ಅಂತ ಅವರು ನಗ್ತಾಯಿದ್ರು. ಬಟ್ ಇವತ್ತಿಗೂ ಜಿಯೋ, ಬಾಂಬೆ ಜಿಯೋ ಅಂತ ಏನಿದೆಯೋ ಜನರಲ್ ಆಫೀಸ್, ಸ್ವಲ್ಪ ವಿವರಿಸಿ. ಅಲ್ಲ, ಅಲ್ಲಿ ಏನು ಮಾಡಿದ್ರಿ ಅಂತ ಒಂಚೂರು. ಹಾಂ, ನಾನು ಹೇಗೆ ಇವಾಗ ಹೊಸ ಒಂದು ವಿಷಯನ ಅಂದರೆ ನನಗೆ ಮಾರ್ಕೆಟ್ ಅಂತ ಹೇಳಿದ್ರೆ ನಿನಗೆ ಯಾರು ಪರಿಚಯ ಇಲ್ಲ. ಇನ್ಶೂರೆನ್ಸ್ ಅನ್ನೋದು ಎಕ್ಸ್ಪೆನ್ಸಿವ್ ಕಾರ್ ಕಂಪನಿಯಲ್ಲೂ ಇದ್ರಿ ಅಲ್ವಾ ನೀವು? ಹೌದೌದು. ನಾನು ಫೋರ್ಡಲ್ಲಿ ಇರಬೇಕಾದ್ರೆ ಅಲ್ಲೊಂದು ಮಾಂಡಿಯೋ ಅಂತ ಒಂದು ಕಾರ್ ಬಂತು. ಅದನ್ನ ಮರ್ಸಿಡೀಸ್ ಬೆನ್ಸ್ C220ಗೆ ಅಗೇನ್ಸ್ಟ್ ಸೇಲ್ ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟ ಇತ್ತು. ಸೊ ಆ ಸೇಲ್ ಮಾಡಬೇಕಾದ್ರೆ ನಾನು ಜನರ ಹತ್ರ ಒಂದೇ ಒಂದು ಟೆಕ್ನಿಕ್ ಹುಡುಕಿದ್ದೇನಂತಂದರೆ, ನೋಬಡಿ ಈಸ್ ಇಂಟ್ರೆಸ್ಟೆಡ್ ನಿಮ್ಮ ಕಾರ್ ಕಲರ್ ಏನಿದೆ ಅದಿದೆ, ನಿಮ್ಮ ಫ್ಯಾಮಿಲಿ ಈ ಕಾರಲ್ಲಿ C220ಗಿಂತಲೂ ಸೇಫಾಗಿರುತ್ತೆ ಅನ್ನೋ ಒಂದು ಅವ್ರಿಗೆ ನಿಜ ಹೇಳಿದಾಗ ಪೀಪಲ್ ಸ್ಟಾರ್ಟೆಡ್ ಬೈಯಿಂಗ್ ದಟ್ ಕಾರ್ ಲೆಫ್ಟ್, ರೈಟ್ ಆ್ಯಂಡ್ ಸೆಂಟರ್. ಅದೇನಾಗ್ತಿತ್ತು, ಈ ಕಾರ್ ಆಗ ಬಂದಿದೆ ಅಂದ್ಬಿಟ್ಟು C220ನ ನೋಡೋಕ್ಕೆ ಬಂದವರೆಲ್ಲ ಒಂದು ವಿಸಿಟ್ ಕೊಡ್ತಿದ್ರು ನಮ್ಮ ಇದಕ್ಕೆ. ಮಾಂಡಿಯೋ ಗಿಯಾ ಟ್ರಿಮ್ ಅಂತ ಬರ್ತಾಯಿತ್ತದು, ಜೆಕಸ್ಲೋವಾಕಿಯಿಂದ ನಾಕ್ಡೌನ್ ಕಿಟ್ ಆಗಿ ಬರ್ತಾ. ಹೇಗೆ ಅದನ್ನು ಮಾರಾಟದ ಟ್ರಿಕ್ಸನ್ನು ಬಳಸಿದ್ರಿ? ಇಲ್ಲ, ನಿಜವಾಗ್ಲೂ ನಾನೊಂದು ಕಾರ್ ತೊಗೋಬೇಕಾದ್ರೆ ನಾನು ಏನು ನೋಡ್ತೀನಿ, ನಾನು ಹೋಗ್ತಿರೋದು ಕಾರಲ್ಲಿ ಸ್ಪೀಡಲ್ಲಿ ಹೋಗ್ತೀನಿ. ಒಂದು ಈ ಪವರ್ಫುಲ್ ಗಾಡಿ ತೊಗೊಂಡ್ರೆ ನಾನು ಸ್ಪೀಡ್ ಓಡಿಸ್ತೀನಿ. ಆದರೆ ಆ ಸ್ಪೀಡ್ ಓಡಿಸ್ಬೇಕಾದ್ರೆ ನನ್ನ ಹೆಂಡತಿ, ನನ್ನ ಮಗು ಎಲ್ಲರೂ ಹಿಂದೆ ಇರ್ತಾರೆ. ಈ ಕಾರ್ಗೆ ಏನಾದರೂ ಆದರೆ ನನ್ನ ಫ್ಯಾಮಿಲಿ ಎಷ್ಟು ಸೇಫ್ ಇದೆ ಅನ್ನೋದೇ ಪ್ರಶ್ನೆ ಬರೋದಲ್ಲಿ. ಸೊ ಇದೇ ವಿಷಯನ ನಾನು ಅವ್ರಿಗೆ ಹೇಳ್ತಾ ಇದ್ದಾಗ ಐ ಬಿಕೇಮ್ ದ ಹೈಯೆಸ್ಟ್ ಸೆಲ್ಲರ್ ಆಫ್ ಮಾಂಡಿಯೋ ಕಾರ್ಸ್ ಇನ್ ದ್ಯಾಟ್ ಸ್ಪೇಸ್. ಅದೊಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಾನು ಬಾಂಬೆಗೆ ಒಂದು ವಿಷಯಕ್ಕೆ ನಾನು ಶಿಫ್ಟ್ ಆಗಬೇಕಾಯಿತು. ಅಲ್ಲಿ ಹೋದ್ಮೇಲೆ ಈ ಇನ್ಶೂರೆನ್ಸ್ ನೀವು ಮಾರೋಕ್ಕೆ ಇನಿಷಿಯಲ್ ಮಾರ್ಕೆಟ್ ಇಲ್ಲ ಅಂತ ನಮ್ಮ ಜನರಲ್ ಮ್ಯಾನೇಜರ್ ಹೇಳಿದರು. ಅದಕ್ಕೆ ಏನು ಮಾಡೋದು ಅಂತ ಟ್ರೈನಲ್ಲಿ ಹೋಗ್ತಾ ಇದ್ದಿದ್ದು ದಿನ. ಹೋಗ್ತಾ ಇರಬೇಕಾದ್ರೆ ನಾನು ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿದ್ರು ಅವ್ರು ಪ್ರಿಂಟ್ ಮಾಡಿ. ಅದನ್ನ ಜೇಬಲ್ಲಿ ಇಲ್ಲಿ ಫ್ರಂಟಲ್ಲಿ ಇಟ್ಕೊಳ್ತಾ ಇದ್ದೆ. ಹಿಂಗೆ ಅಬ್ಸರ್ವ್ ಮಾಡೋದು ಟ್ರೈನಲ್ಲಿ. ಯಾರಾದರೂ ಸ್ವಲ್ಪ ಹಿಂಗೆ ನೋಡಿದಾಗ ಒಂದು 2 ಸೆಕೆಂಡ್ ಜಾಸ್ತಿ ಅವ್ರು ನೋಡ್ಬಿಟ್ಟು ಹಲೋ ಅಂತಾರೆ. ಅಲ್ಲಿ ಬಾಂಬೆಯಲ್ಲಿ ಇಲ್ಲಿ ಥರ ಹಿಂಗೆ ನೋಡ್ಬಿಟ್ಟು ಸುಮ್ಮನೆ ಆಗೋಲ್ಲ. ಹಿಂಗೆ ನೋಡಿದ ತಕ್ಷಣ ಜಾಸ್ತಿ ಸ್ವಲ್ಪ ಹೊತ್ತು ನೋಡಿದ ತಕ್ಷಣ ಹಿಂಗಂತಾರೆ. ಅಂಥವ್ರು ಸಿಕ್ಕಿದ ತಕ್ಷಣ ಕ್ಯಾನ್ ವಿ ಪ್ಲೇ ಎ ಗೇಮ್ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಚರ್ಚ್ ಗೇಟ್ ಆ್ಯಂಡ್ ಐ ಹೋಪ್ ಯು ಆರ್ ಆಲ್ಸೋ ಗೋಯಿಂಗ್ ಟು ಚರ್ಚ್ ಗೇಟ್ ಅಂತ ಹೇಳ್ತಿದ್ದೆ. ಹಾಂ ಅಂತಾರೆ. ಕ್ಯಾ ಗೇಮ್ ಅಂತಾರೆ. ಸರ್, ಒಂದು ಪೇಪರ್ ಥರ ಹಿಂಗೆ ಕಾರ್ಡ್, ವಿಸಿಟಿಂಗ್ ಕಾರ್ಡ್ ಉಲ್ಟಾ ಮಾಡೋದು, ಅದರಲ್ಲಿ ಬರೆಯೋದು, ಅವ್ರಿಗೆ ಹೇಳೋದು, ನೀವು ಇಲ್ಲದೇ ಇದ್ದರೆ ನಿಮ್ಮ ಫ್ಯಾಮ್ಲಿಗೆ ಗಾಡ್ ಫಾರ್ಬಿಡ್ ಆ ಥರ ಏನೂ ಆಗಬಾರ್ದು, ಬಟ್ ಆದರೆ ಒಂದು 3 ಜನರು ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡುವಂಥ ವ್ಯಕ್ತಿಗಳ ಹೆಸರು ಬರೀರಿ ಅಂತ. ಅಜೀಬ್ ಕ್ವಶನ್ ಯಾರು ಅನ್ನೋರು. ಲಿಖನಾ ಕ್ಯಾ ಅಂತಾರು. ಸರ್ ಬರೀರಿ, ಇದೊಂದು ಒಳ್ಳೆ ಎಕ್ಸಸೈಸ್, ನಾನು ಹೇಳ್ತೀನಿ ನಿಮಗೆ ಅಂತ. ಅವನು 1 ಬರೆಯೋನು, 2 ಅಂತೂ ಬರ್ದವರೇ ನಾನು ನೋಡಿಲ್ಲ, 3ನೇದು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಕೆಲವರು ಐಸಾ ಕೊಯ್ ನೈ ಅಂತ ಹಿಂಗೆ ವಾಪಸ್ ಕೊಡೋರು ಆ ಕಾರ್ಡ್ನ. सर एक बंदा है जो आपको इससे बचा सकता है अगर आप नहीं है आपके फैमिली के लिए ಅಂತ ಹೇಳಿದ ತಕ್ಷಣ कौन ಅನ್ನೋರು. वो कार्ड घुमाइए सर. ಸೊ ವಿಸಿಟಿಂಗ್ ಕಾರ್ಡ್ನ ರಿವರ್ಸ್ ಮಾಡಿದಾಗ वो मेरा नाम है, आई वुड एक्सप्लेन हाउ योर फैमिली विल बी सेफ इवन इफ यू आर नॉट देयर. कैसे सर, एक 15-20 मिनट आपको मिल सकता हूँ मैं शाम को? ज़रूर. चाय पे मिलेंगे क्या? इधर रहता हूँ, बांद्रा कुर्ला कॉम्प्लेक्स में है, मैं चर्च गेट में हूँ, फोर्ट के पास हूँ, कोलाबा में मेरा ऑफिस है. ಆ ಥರ ಎಲ್ಲ ಹೇಳ್ತಾಯಿದ್ರು. ಆ ಒಂದು 5-10 ಜನ ಯಾರು ಸಿಕ್ಕಿದ್ರು ಅವ್ರ ಹತ್ರ ನೆಟ್ವರ್ಕ್ ಮಾಡ್ಕೊಂಡು ನಾನು ಐ ಬಿಕೇಮ್ 10M ಅಂತರ್. ಆಮೇಲೆ MDRT ಅಂತ ಒಂದಿದೆ ಇನ್ಶೂರೆನ್ಸ್ ಕಂಪನಿಯಲ್ಲಿ, ಅದರ ಕಡೆ ಹೋಗೋ ಪ್ರಯತ್ನ. ಬಟ್ ಇವತ್ತಿಗೂ ನನ್ನ ಹೆಸರಲ್ಲಿ GO2 ಅಂತ ಏನು ಬಾಂಬೆಲಿ ಇದೆಯೋ ಅಲ್ಲಿ ನನ್ನ ಹೆಸರನ್ನ ಮರದಲ್ಲಿ ಮಾಡಿಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ಒನ್ ಹ್ಯಾಪಿ ಥಿಂಗ್. ಅದಾದಮೇಲೆ ಡೈಮಂಡ್ ಇಂಡಸ್ಟ್ರಿಗೆ ಹೋದೆ. ಡೈಮಂಡ್ ಇಂಡಸ್ಟ್ರಿಯಲ್ಲಿ ಹೋದಾಗ ನಾನು ಇನ್ಶೂರೆನ್ಸ್ ಮಾರಕ್ಕಂತಲೇ ಹೋಗಿದ್ದು. ಬಟ್ ಅಲ್ಲಿ ಆ ಡೈಮಂಡ್ ಇಂಡಸ್ಟ್ರಿ ಬಾಸ್ ನೋಡಿ ಅವರು ಹೇಳ್ತಾರೆ, ವುಡ್ ಯು ಲೈಕ್ ಟು ಜಾಯ್ನ್ ಅವರ್ ಕಂಪನಿ ಅಂತ ಹೇಳಿದರು. ಸೊ ಅದನ್ನು ಸೇರಿದೆ. ಸೊ ಐ ವರ್ಕ್ಡ್ ಆಸ್ ದಿ ಸೌತ್ ಹೆಡ್ ಫಾರ್ ಡೈಮಂಡ್ ಟ್ರೇಡಿಂಗ್ ಕಂಪನಿ. ಸೊ ಆ ಡೈಮಂಡ್ ಟ್ರೇಡಿಂಗ್ ಕಂಪನಿಯ ಒಂದು ಫೆಸಿಲಿಟೀಸ್ ಯಾವ ಥರ ಇತ್ತು ಅಂತಂದರೆ, ನಿಮಗೆ ಸೂಟಿಂದ ಹಿಡಿದು ನಿಮ್ಮ ಎಲ್ಲ ವಿಷಯಕ್ಕೂ ಗ್ರೂಮಿಂಗ್ ಇದಕ್ಕೆ ಎಲ್ಲ ನಿಮಗೆ ದುಡ್ಡು ಕೊಡ್ತಾರೆ. ನಾರ್ಮಲ್ ಹೋಟೆಲ್ಗೆ ಹೋಗಿ ಬದುಕಬಾರ್ದು, 5 ಸ್ಟಾರ್ ಹೋಟೆಲಲ್ಲೇ ರೂಮ್ ಮಾಡಬೇಕು. ನೀವು ಯಾವುದಾದ್ರೂ ಕ್ಲೈಂಟ್ ಹತ್ರ ಹೋಗಬೇಕಾದ್ರೆ ಮರ್ಸಿಡೀಸ್ ಬೆನ್ಸ್ ಗಾಡಿನ ಹೈರ್ ಮಾಡ್ಕೊಂಡು ಹೋಗಬೇಕು. ನಾನು ಗೊತ್ತಿಲ್ಲದೆ ಒಂದ್ಸಲಿ ಟ್ರೈನಲ್ಲಿ ಹೋಗಿ ರೀಂಬರ್ಸ್ಮೆಂಟ್ಗೆ ಇದು ಪಿನ್ ಮಾಡಿ ಕೊಟ್ಟಿದ್ದೆ ರೀಂಬರ್ಸ್ಮೆಂಟ್. ಬಾಸ್ ಕರೆದು ಬೈದು ಬಿಟ್ಟಿದ್ರು ನನಗೆ.
ಡೋಂಟ್ ಡಿಮೀನ್ ದ ಕಂಪನೀಸ್ ಇದು ಅಂತ ಹೇಳಿ ಔಟ್ಲುಕ್. ಸೊ ಪ್ಲೀಸ್ ಟ್ರಾವೆಲ್ ಓನ್ಲಿ ಬೈ ಪ್ರೀಮಿಯಮ್ ಅಂತೆಲ್ಲ ಹೇಳಿ ಈ ಥರ ಮಾಡಿದರು. ಸೊ ಇಂಥ ಲೈಫ್ ಸ್ಟೈಲು ಒಂದು 2 ಲಕ್ಷ ಚಿಲ್ಲರೆ ಸ್ಯಾಲ್ರಿ ಬರ್ತಾಯಿತ್ತು ಆವಾಗಲೇ. ಆಗಲೇ ಸುಮಾರು ಎಷ್ಟು ವರ್ಷದಿಂದ ಇದು? ಲಾಂಗ್ ಬ್ಯಾಕ್ 2007. ಭಾಳದು ಹ್ಯೂಜ್ ಮನಿ ಆಗ. ಹ್ಯೂಜ್ ಮನಿ ಅಂದರೆ ನನ್ನ ಲೈಫ್ ಸ್ಟೈಲ್ ಭಾಳ ಚೆನ್ನಾಗಿತ್ತು. ಬಟ್ ಅಂಥ ಒಂದು ಲೈಫ್ ಸ್ಟೈಲ್ನ ಬಿಟ್ಟು ಬರಬೇಕು ಅಂತ ಆಗಿದ್ದು ಯಾವಾಗ ಅಂತಂದರೆ, ನನ್ನ ಫ್ರೆಂಡ್ ಒಬ್ಬರು ಆ್ಯನಿಮೇಷನ್ ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ ನಾನು, ಬನ್ನಿ ಅಂತ ಹೇಳಿದರು. ಇಲ್ಲಿ ಇಷ್ಟು ಸ್ಯಾಲ್ರಿ ಬರ್ತಾಯಿದೆ, ನನ್ನ ಫ್ರೆಂಡ್ ಹತ್ರ ನಾನು ಅಷ್ಟು ಸ್ಯಾಲ್ರಿ ಕೇಳೋಕ್ಕಾಗಲ್ಲ. ಬಟ್ ಇದರಲ್ಲಿ ನಾನು ರಿಯಲ್ ಆ್ಯಕ್ಟರ್ಸ್ನ ಆ್ಯಕ್ಟ್ ಮಾಡಿಸೋದಲ್ಲದೆ ಇದ್ದರೂ ಮಾಡೆಲ್ಸ್ನ ಕ್ರಿಯೇಟ್ ಮಾಡಿ, ಅಂದರೆ 3D ಮಾಡಲಿಂಗಲ್ಲಿ ಮಾಡೆಲ್ಸ್ನ ಕ್ರಿಯೇಟ್ ಮಾಡಿ ಅದನ್ನ ರಿಗ್ ಮಾಡಿ ಅದನ್ನ ಆ್ಯನಿಮೇಟ್ ಮಾಡಿ ಮಾಡುವಂಥ ಒಂದು ವಿಷಯನ ಕಲಿತು ಈ ಮೇಡ್ ಮೀ ದ ಚೀಫ್ ಕ್ರಿಯೇಟಿವ್ ಆಫೀಸರ್. ಅಲ್ಲಿ ಒಂದು ಕಂಪನಿ, ಇಡೀ ಕಂಪನಿ ನನ್ನ ಕಂಟ್ರೋಲಲ್ಲಿತ್ತು, ಅದು ಮಾಡ್ತಾಯಿದ್ದೆ. ಎಲ್ಲೋ ನನಗೆ ಈ ಆ್ಯಕ್ಟರ್ಗಳು ನನ್ನ ಕೈಗೆ ಸಿಗ್ತಾ ಇಲ್ವಲ್ಲ, ಅವ್ರಿಗೆ ಈ ಥರ ಅದು ಏನು ಮಾಡಿದ್ರು ಅಲ್ಲಿ ಮಾಡ್ಲರ್ಗಳು, ಆ್ಯನಿಮೇಟರ್ಸು, ಟೆಕ್ಸ್ಚರ್ ಹಾಕೋದು ಅದು ಇದೆಲ್ಲ ಮಾಡೋರು ಇದ್ದಾರೆ. ಬಟ್ ಅವ್ರ ಹತ್ರ ಇದನ್ನು ಮಾಡು, ಆದರೆ ಅದು ಪ್ರೋಸೆಸ್ ತುಂಬ ಒಂದು ಸ್ಟ್ರೆಚ್ಡ್ ಪ್ರೋಸೆಸ್. ಅದು ಇವಾಗ ಒಂದು ಆ್ಯಕ್ಟರ್ನ ಇಟ್ಕೊಂಡು ನೋಡಿ ಈ ಥರ ಎಕ್ಸ್ಪ್ರೆಷನ್ ಕೊಡು ಅಂತ ಟಪ್ ಅಂತ ಆಗುತ್ತದು. ಆದರೆ ಇದ್ರ ಮೇಲೆ ಅದು ಎಕ್ಸ್ಪ್ರೆಷನ್ ತರಬೇಕಾದ್ರೆ ಅದರಲ್ಲಿ ರಿವರ್ಸ್ ಪ್ರೋಸೆಸ್ಸು. ನೀವು ಫಸ್ಟ್ ಡಬ್ ಮಾಡಬೇಕು ವಾಯ್ಸನ್ನು, ಆ ವಾಯ್ಸಿಗೆ ಅದರ ಲಿಪ್ಪನ್ನ ಮೂಮೆಂಟ್ ತರಬೇಕು, ಇಂಥದ್ದೆಲ್ಲ ಆಗ್ತಾಯಿತ್ತಲ್ಲಿ. ಇದು ಒಂದು ಸ್ವಲ್ಪ ನನಗೆ ಆ ತಾಳ್ಮೆ ಅಷ್ಟು ಇರಲಿಲ್ಲ. ಯಾಕೆಂದರೆ ರಿಯಲ್ ಆ್ಯಕ್ಟರ್ ಸಿಕ್ಕಿದರೆ ಬೇರೆಯೇ ವಿಷಯ ಮಾಡ್ಬೋದಲ್ಲ ಅಂತ ಆಗ್ತಿತ್ತು. ಒಂದು ಡೈಲಾಗಿನ ಪೋರ್ಷನ್ ನಾವು ಕಂಪ್ಲೀಟ್ ಮಾಡಬೇಕಾದ್ರೆ ಇಟ್ ವುಡ್ ಟೇಕ್ 3-4 ಡೇಸ್. ಸೊ ಇದು ತುಂಬಾ ಟೈರಿಂಗ್ ಜಾಬು, ಇದರಲ್ಲಿ ಆಗೋಲ್ಲ ಅಂತ ಹೇಳಿ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದೆ. ಇದನ್ನೆಲ್ಲ ಬಿಟ್ಟು ನನ್ನ ರಿಯಲ್ ಪ್ಯಾಷನ್ ಒಳಗಡೆ ಇದೆಯಲ್ಲ ಅದನ್ನು ಮಾಡಿದರೆ ಏನಾಗುತ್ತೆ ಅಂತ ಅಂದಾಗ ಒಂದು ಆನ್ಸರ್ ಬರುತ್ತೆ ಮೈಂಡಲ್ಲಿ. ಸಾಯೋದೆಲ್ಲರೂ ಒಂದು ದಿವಸ ಇದ್ದೇ ಇದೆ. ಆ ಸಾಯೋ ಟೈಮಲ್ಲಿ ನಾನು ಮಾಡ್ಬೋದಾಗಿತ್ತಲ್ಲ ಅನ್ನೋದು ಬದಲಾಗಿ ಹೊರಗಿರಬಾರ್ದು, ಮಾಡಿದೆ ಅಂತ ಹೇಳಿ ಸತ್ರ ಬೆಟರ್ ಇರುತ್ತೆ, ಆ ಸ್ಯಾಟಿಸ್ಫ್ಯಾಕ್ಷನ್ ಬೆಟರು. ಇಲ್ಲಿ ಸ್ವಲ್ಪ ತೊಂದರೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ನನ್ನ ಇದು ವಿಷಯಗಳಿಗೆ ಒಂದು ಎಂಡ್ ಹಾಡಿ ರಿಸೈನ್ ಕೊಟ್ಟು ಹೊರಗಡೆ ಬಂದಾಗ ನಾನು ಹೇಳಿದಾಗೆ ವಿಜಯ ರಾಘವೇಂದ್ರ ನನಗೆ ಯಾವುದೋ ಒಂದು ಸರ್ಕಲ್ ಮೂಲಕ ಅವರು ನನ್ನ ಸ್ನೇಹಿತರಾಗ್ತಾರೆ. ಈ ಥರ ಅವ್ರ ಆಫೀಸ್ಗೆ ನಾನು ವಿಸಿಟ್ ಕೊಟ್ಟಾಗ ಶಂಕರೇಗೌಡ ಅವರು ಬಂದು ಅಲ್ಲಿ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ವಿಜಯ ರಾಘವೇಂದ್ರ ನನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಸ್ಕ್ರಿಪ್ಟ್ ನಿಮ್ಗೆ ಇಷ್ಟ ಆಗಿದ್ದರೆ ಅದನ್ನೇ ಮಾಡೋಣ ಅಂತ ಶಂಕರೇಗೌಡರು ನನ್ನ ಆಫೀಸಿಗೆ ಕರೆದು ನೆಕ್ಸ್ಟ್ ಡೇನೇ ಕನ್ಫರ್ಮ್ ಮಾಡ್ತಾರೆ. ನಾನು ಮನೆಗೆ ಬಂದು ಹೇಳ್ತೀನಿ, ನನ್ನ ಫಸ್ಟ್ ಸಿನಿಮಾ ದಟ್ ಈಸ್ IPC ಸೆಕ್ಷನ್ ಕನ್ಫರ್ಮ್ ಆಗಿದೆ ಅಂತ. ಬ್ಯೂಟಿಫುಲ್ಲಾಗಿ ಅದನ್ನು ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಬೆಟರ್ ಯಾವಾಗ ಬೆಟಿ ಬಾಟ್ ಸಮ್ ಬಟರ್ ಸಂಡೇ ಏನು ಅವ್ರಿಗೆ ಫಸ್ಟ್ ಒಂದು 2 ದಿವಸ ಒಬ್ಬನ್ನ ಇಟ್ಟಿದ್ರಲ್ಲಿ, ನೋಡಪ್ಪ ಅವ್ನು ಸರಿಯಾಗಿ ಮಾಡ್ತಾನೆ ಇಲ್ವ, ಒಂದು ಸಿನಿಮಾ ಮಾಡಿಲ್ಲ ಅವನು, ಹೆಂಗೆ ಮಾಡ್ತಾನೆ. ಅವ್ರ ಹೆಸರು ನೆನಪಿದೆ, ದೇವ್ ಅಂತ. ಅವ್ರು ಹೋಗಿ ಹೇಳ್ತಾರಂತೆ, ಸರ್ ನೀವು ನಿಶ್ಚಿಂತೆಯಾಗಿ ನಿದ್ದೆ ಮಾಡಿ, ಗೊತ್ತಿರೋರು ಇಷ್ಟು ಚೆನ್ನಾಗಿ ಮಾಡಲ್ಲ, ಹಂಗೆ ಮಾಡ್ತಿದ್ದಾರೆ, ನೀವು ದಯವಿಟ್ಟು ಟೆನ್ಷನ್ ಇಲ್ಲದೆ ಮಾಡಿ ಅಂತ. ಸೊ ಅದನ್ನು ಮಾಡ್ಕೊಂಡು ಬಂದೆ. ನನಗೆ ಸಿಕ್ಕಿದ್ದಂಥ ಆ್ಯಕ್ಟರ್ಸ್ ಯಾರ್ಯಾರು ಆಗ ದೊಡ್ಡ ಆ್ಯಕ್ಟರ್ಸು, ವಿಜಯ ರಾಘವೇಂದ್ರ, ದೇವರಾಜು, ಸುಮನ್ ರಂಗನಾಥ್, ಆ ಥರ ಮಂದೀಪ್ ರಾಯ್ ಅಂಥವರೆಲ್ಲರೂ ಆ ಸಿನಿಮಾದಲ್ಲಿ ಪಾರ್ಟ್. ನಾನೊಬ್ಬ ಸಣ್ಣ ನನಗೆ ಕೆಲವು ಸತಿ ಭಯ, ಇವ್ರಿಗೆಲ್ಲ ರೀಟೇಕ್ ಹೇಳ್ಬೋದಾ ಇಲ್ವ ಅಂತ. ಬಟ್ ಅವರೆಲ್ಲ ಅದನ್ನೆಲ್ಲ ಆ ಭಯನೆಲ್ಲ ದೂರ ಮಾಡಿ IPC ಸೆಕ್ಷನ್ ಅನ್ನೋ ಸಿನಿಮಾ ಯಾವುದು, ಎಷ್ಟೋ ಜನ ಹೇಳ್ತಾರೆ ಈಗಿನ ಕಾಲಘಟ್ಟದಲ್ಲಿ ಅಂಥ ಒಂದು ಕತೆ ಬರಬೇಕಾಗಿತ್ತು ಅಂತ, ಆಗಲೇ ಮಾಡಿದೆ. ಬಟ್ ನನಗೆ ಕೊಟ್ಟಿರೋಂಥ ಫೆಸಿಲಿಟಿಯಲ್ಲಿ ನಾನು ಅದನ್ನು ಫಿನಿಷ್ ಮಾಡಿದೆ. ಹಾಗೆ ನನ್ನ ಜರ್ನಿ ಬರ್ತಾ ಇಟ್ ಕೇಮ್ ಟು ಬಾಲ್ ಪೆನ್, ಇಟ್ ಕೇಮ್ ಟು ದಿಸ್ ಒನ್. ಸೊ ಒಂದು ಐಷಾರಾಮಿ ಜೀವನ ಮಾಡ್ಕೊಂಡು ಬದುಕ್ಬೋದು ಆಗಿತ್ತು ನಾನು. ಆದರೆ ಅದು ಯಾವುದೂ ನನಗೆ ಅಷ್ಟು ದೊಡ್ಡದು ಅಂತ ಕಾಣಿಸ್ತಿರ್ಲಿಲ್ಲ. ಸಿನಿಮಾ ಮುಂದೆ ಇವತ್ತಿಗೂ ಸಿನಿಮಾ ಮುಂದೆ ಎಲ್ಲವೂ ಚಿಕ್ಕದೆ. ಆದರೆ ಅದಕ್ಕೆ ಬರುವಂಥ ಯೋಚನೆ ಇದೆಯಲ್ಲ ಅದು ಅಷ್ಟು ದೊಡ್ಡದು ಅಂತಂದರೆ, ಫ್ರಮ್ ನಥಿಂಗ್ ಯು ಕ್ಯಾನ್ ಕ್ರಿಯೇಟ್ ಎವ್ರಿಥಿಂಗ್ ಅನ್ನೋದು. ಎಷ್ಟು ವರ್ಷ ಆಯಿತು ಸಿನಿಮಾವನ್ನೇ ನಂಬಿ ಬಂದು? 2009 ಅಂತಂದರೆ ಇವಾಗೇನು 16 ವರ್ಷ ಆಯಿತು. 16 ವರ್ಷದಲ್ಲಿ ಏನನ್ನು ಪಡ್ಕೊಂಡ್ರಿ? ಭಾಳಷ್ಟು ಒಳ್ಳೆ ಸ್ನೇಹಿತರನ್ನ ಪಡ್ಕೊಂಡೆ. ಒಂದು 5 ಸಿನಿಮಾ ಮಾಡಿದ್ರೂ 5 ಒಳ್ಳೆ ಸಿನಿಮಾ ಮಾಡೋ ಒಂದು ಅವಕಾಶನ ಪಡ್ಕೊಂಡೆ. ಎಲ್ಲರ ಜೊತೆ ಯಾರು ಒಬ್ಬರು ಕೆಟ್ಟದ್ದು ಮಾತಾಡದೇ ಇರುವಂಥ ಒಂದು ವಾತಾವರಣನ ಸೃಷ್ಟಿ ಮಾಡಿಕೊಂಡೆ. ಶಶಿಕಾಂತ್ ಗಟ್ಟಿ ಅಂತ ಹೇಳಿದರೆ ತುಂಬ ರೆಸ್ಪೆಕ್ಟಿಂದ ನನಗೆ ನನ್ನನ್ನು ಆಹ್ವಾನ ಮಾಡುವಂಥ ಭಾಳಷ್ಟು ಸ್ನೇಹಿತರನ್ನ ಪಡ್ಕೊಂಡೆ. ಹೊಸ ವಿಷಯಗಳನ್ನು ಕಲ್ತ್ಕೊಂಡೆ. ಯಾಕಂದರೆ ಯಾವುದೇ ಕೆಲಸ ಇರಲಿ, ಇವಾಗ ಇನ್ನೊಬ್ಬರು ಡೈರೆಕ್ಟರ್ ಯಾವುದೋ ಕೆಲಸ ಮಾಡ್ತಿದ್ದಾರೆ, ಯಾವುದೋ ಒಂದು ಹೊಸ ಸಿನಿಮಾ ಮಾಡ್ತಾಯಿದ್ದಾರೆ ಅಂತಂದರೆ
ಅವ್ರಿಗೆ ಹೆಲ್ಪ್ ಮಾಡೋ ಎಲ್ಲ ವಿಷಯನ ನಾನು ಮಾಡಿದ್ದೀನಿ. ಈವನ್ ಹೋಗಿ ಕಾಸ್ಟ್ಯೂಮ್ ಹ್ಯಾಂಡಲ್ ಮಾಡೋ ಕೆಲಸನೂ ಮಾಡಿದ್ದೀನಿ. ದೋ ಐ ಹ್ಯಾಡ್ ಡನ್ 2 ಫಿಲ್ಮ್ಸ್. ಅದು ಅಂಥ ಯಾವುದೇ ಸ್ಟಿಗ್ಮಾ ಇಲ್ಲದೆ ಇರೋ. ಸೊ ಹಾಗಾಗಿ ಪಡ್ಕೊಂಡಿರೋದು ಭಾಳಷ್ಟಿದೆ, ನಾಟ್ ಇನ್ ದ ಸೆನ್ಸ್ ಆಫ್ ಮನಿ ಆ್ಯಂಡ್ ಅದರ್ ಥಿಂಗ್ಸ್, ಬಟ್ ಪಡ್ಕೊಳ್ಳೋದು ಇನ್ನೂ ಇದೆ. ಅದಕ್ಕೆ ನನ್ನ ತಯಾರಿ ಸಿದ್ಧತೆ ಭಾಳ ದೊಡ್ಡ ಮಟ್ಟಕ್ಕಿದೆ. ಇದನ್ನು ಯಾರಿಗೆ ಹೇಳ್ತಿದ್ದೀನಿ ನಾನು ಅಂತಂದರೆ, ಒಂದು ದೊಡ್ಡ ಪ್ರೊಡ್ಯೂಸರ್ ಇದ್ದಾರೆ ನಮ್ಮ ಕನ್ನಡದಲ್ಲಿ, ಅವ್ರ ಹೆಸರೇ ಹೇಳೋಲ್ಲ ನಾನು, ಆದರೆ ಅವ್ರಿಗೆ ಅರ್ಥ ಆಗುತ್ತೆ ನಾನು ಹೇಳೋದು. ಅವರು ಪ್ರತಿ ವರ್ಷ ಒಂದೊಂದು ಸಿನಿಮಾ ಮಾಡ್ಕೊಂಬರ್ತಾರೆ, ದೊಡ್ಡ ದೊಡ್ಡ ಸಿನಿಮಾ ಮಾಡ್ಕೊಂಬರ್ತಾರೆ. ಅವರ ಎಲ್ಲ ಫಿಲ್ಮ್ಗಳು ಆಲ್ಮೋಸ್ಟ್ ಫೇಲ್ಯೂರೇ ಆಗ್ತಾಯಿದೆ. ಅವ್ರಿಗೆ ಒಂದು ಕತೆ ಹೇಳಿ ಒಂದು ಆ್ಯಕ್ಟರ್ನ ಕೂಡ ಫಿಕ್ಸ್ ಮಾಡಿದ್ದೆ, ಇದನ್ನು ಮಾಡಿ ಅಂತ. ಅವ್ರ ಆ್ಯಕ್ಟರ್ನ ಕರ್ಕೊಂಡು ನೀವೊಂದು ರೀಮೇಕ್ ಸಿನಿಮಾ ಮಾಡಿ ಆಮೇಲೆ ನಿಮ್ಮದೇ ಶಶಿ ಅಂತ ಹೇಳಿದ್ರು. ನಾನು ರಾಂಚಿ ಸಿನಿಮಾದಲ್ಲಿ ಒಂದು ಸ್ವಲ್ಪ ಇದೆ ಅಲ್ಲ? ಇದೆ ಅದನ್ನೇ ರಿಯಾಲಿಟಿಯಾಗಿ ತೋರಿಸಿರೋದು ನಾನು ಅದರಲ್ಲಿ. ಯಾವ ರೀತಿ ಒಂದು ದೊಡ್ಡ ಆ್ಯಕ್ಟರ್ನ ನಾನು ಕತೆ ಹೇಳಿ ಒಪ್ಪಿಸಿದ್ದವನಿಗೆ, ಅವನಿಗೆ ಒಂದು 5 ಲಕ್ಷ ಅಡ್ವಾನ್ಸ್ ನನ್ನ ಮುಂದೆ ಹೋಗುತ್ತೆ. ರಾಂಚಿಯಲ್ಲಿ ಆ ಡೈಲಾಗ್ ಬೇರೆ ಇದೆ. 5 ವರ್ಷ ಕತೆ ಮಾಡಿದ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಹತ್ರ ಹೋದರೆ 5 ಅವರ್ ಕಾಯಿಸ್ತಾರೆ. ಆಮೇಲೆ ಆ್ಯಕ್ಟರ್ ಹತ್ರ ಹೋಗಿ ಕತೆ ಹೇಳೋಕ್ಕೆ ಹೇಳ್ತಾರೆ. 5 ನಿಮಿಷದಲ್ಲಿ ಕತೆ ಹೇಳೋಕ್ಕಾಗುತ್ತಾ ಅಂತ ಕೇಳ್ತಾರೆ ಆ್ಯಕ್ಟ್ರು. ನಾನು ಹೇಳಿದ್ರೆ ಅವ್ನಿಗೆ 5 ಲಕ್ಷ, ಅವ್ನು ಒಪ್ಕೊಂಡ್ರೆ 5 ಲಕ್ಷ ಅಡ್ವಾನ್ಸ್ ಅವ್ನಿಗೆ ಹೋಗುತ್ತೆ. ಇಲ್ಲಿ ಇಷ್ಟು ಕಷ್ಟಪಟ್ಟ ಒಬ್ಬ ಡೈರೆಕ್ಟರ್ಗೆ 5 ಪೈಸಾ ಕೂಡ ಇಲ್ಲ ಅಂತ. ಸೊ ಇದು ರಿಯಾಲಿಟಿ. ನಿಮಗೆ ಈ ಥರ ಎಕ್ಸ್ಪೀರಿಯನ್ಸ್ ತುಂಬ ಆಯಿತಾ? ತುಂಬ. ಯಾಕೆಂದರೆ ನಾನು ಹೇಳೋದು ಏನಂತಂದರೆ, ಇವತ್ತಿಗೆ ನನ್ನ ನಂಬಿ ಇವನ ಹತ್ರ ಒಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇದೆ. ಇದು ರಾಂಚಿಯಲ್ಲಿ ನನಗೆ ಆನಂದ್ಜಿ ಮತ್ತು ಅರುಣ್ಜಿಯಿಂದ ನನಗೆ ತುಂಬ ಸಪೋರ್ಟ್ ಬಂತು, ಇವನು ಹೇಳಿದ್ದನ್ನೇ ಮಾಡ್ತಾನೆ ಅಂತ. ಇದು ಏನಾದರೂ ಒಂದು ದೊಡ್ಡ ವ್ಯಕ್ತಿ ಯಾರಿಗೆ ಆ ಥರ ಸ್ಪೆಂಡ್ ಪವರ್ ಇದೆಯೋ, ಸ್ಪೆಂಡ್ ಪವರ್ ಅಂತಂದರೆ ಈಕ್ವಲೆಂಟ್ ಟು ದ ಸ್ಕ್ರಿಪ್ಟ್. ಈಗ ಒಂದು ಸ್ಕ್ರಿಪ್ಟ್ ಈ ಥರ ಇದೆ, ಇದಕ್ಕಿಷ್ಟು ಖರ್ಚಾಗಬೇಕು ಅಂತ ಯಾರಾದರೂ ನನ್ನ ಒಂದು ಇದಕ್ಕೆ ಒಟ್ಟು ನನ್ನ ಫೇಟಲ್ಲಿ ಆ ಥರ ಯಾರಾದರೂ ಬರೆದಿದ್ದರೆ, ದೇವರು ಇದ್ದಾರೆ ಅಂತ ಕಾಣುತ್ತೆ ನನಗೆಲ್ಲೋ, ಐ ವುಡ್ ಹವ್ ಡನ್. ಆದರೆ ಎಷ್ಟೋ ಸಿನಿಮಾಗಳನ್ನು ಭಾಳ ಕಾಂಪ್ರಮೈಸ್ಡ್ ಸಿನಾರಿಯಲ್ಲೂ ಮಾಡಿದ್ದೀನಿ ನಾನು. ಇವಾಗ ನನಗೆ ಇದೇ ಬೇಕು, ಬಟ್ ಅದಾಗಲ್ಲ ಇಷ್ಟರಲ್ಲಿ ಮಾಡಿ ಅಂತ ನಾನು ಅದಕ್ಕೆ ಒಪ್ಕೊಂಡು ಮಾಡಿದ್ದೀನಿ. ಬಟ್ ನನಗೆ ಅದಾದಮೇಲೆ ನೋಡಿದಾಗ ಇದನ್ನು ಈ ರೀತಿ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ನಿಸ್ಕೊಂಡು ಬೇಜಾರು ಕೂಡ ಆಗಿದೆ. ಬಟ್ ಎಲ್ಲೂ ಹೇಳ್ತಾರಲ್ಲ, ಈ ಒಂದು ಮಾತು ನಿಜ. ಹೌ ಯು ಡಿಡ್ ಇಟ್, ವೇರ್ ಯು ಡಿಡ್ ಇಟ್, ಆ್ಯಂಡ್ ವಾಟ್ ಯು ಡಿಡ್ is the only thing which matters. What you did and how you made the people feel when they came out of the theatre. ಆ ಅನುಭವ ಇದೆಯಲ್ಲ, ನಾನು ಇದು ಕ್ಯಾಮ್ರಾ ಯೂಸ್ ಮಾಡಿದೆ, ಇದು ಮಾಡಿದೆ, ಇಂಥ ಟೆಕ್ನಾಲಜಿ ಯೂಸ್ ಮಾಡಿದ್ದೀನಿ, ಬೋಲ್ಟ್ ಕ್ಯಾಮ್ರಾ ಯೂಸ್ ಮಾಡಿದ್ದೀನಿ, ಇದನ್ನೆಲ್ಲ ಯಾರೂ ಕೇಳೋಲ್ಲ. ಅವರ ಮನಸ್ಸಿನ ಒಂದು ಎಮೋಷ್ನಲ್ ಕಾರ್ಡನ್ನು ನೀವು ಪ್ಲಕ್ ಮಾಡೋ ಒಂದು ಕೆಪ್ಯಾಸಿಟಿ ಒಂದು ಡೈರೆಕ್ಟ್ರಿಗಿದ್ದರೆ ಅದೇ ಒಂದು ಒಳ್ಳೆ. ಈ 16 ವರ್ಷದಲ್ಲಿ ಆ ಮಹಾನ್ ನಿರ್ಮಾಪಕ ನಿಮಗೆ ಹೇಗೆ ಮೋಸ ಮಾಡ್ದ, ಅದನ್ನು ರಾಜ್ಯ ಸಿನಿಮಾದಲ್ಲೂ ನೀವು ಮೋಸ ಅಂತ ನಾನು ಹೇಳೋಲ್ಲ, ಅವ್ರಿಗೆ ನಾನು ಯಾರು ಅಂತಲೇ ಅರ್ಥ ಆಗಲಿಲ್ಲ.